ಅನಾರೋಗ್ಯದಲ್ಲಿರೋನು ನೋಡಿ, ಅವ್ನ ಮೈಂಡಲ್ಲಿ ಹೇಗಾದರೂ ನಾನು ಚೆನ್ನಾಗಾದರೆ ಸಾಕು, ನಾನು ಸ್ವಲ್ಪ ಊಟ ಮಾಡೋಕ್ಕಾದರೆ ಸಾಕು, ನನ್ನ ಕೈಲಿ ಮಲಗೋಕ್ಕಾದರೆ ಸಾಕು, ಸ್ವಲ್ಪ ನಡೆಯೋಕ್ಕಾದರೆ ಸಾಕು. ಅವನ ಯೋಚನೆಯಲ್ಲೇ ಹೆಂಗೆ ಗೊತ್ತಾ, ನನಗೆ ಚೆನ್ನಾಗಾದರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ಅನಾರೋಗ್ಯದಲ್ಲಿರೋರಿಗೆ ಯೋಚನೆ ಎಲ್ಲ ಒಂದೇ ಅವನು ಆರೋಗ್ಯವಾಗಿರಬೇಕು ಅಂತ. ಆದರೆ ಆರೋಗ್ಯವಾಗಿರೋರಿಗೆಲ್ಲ ನೂರಾರು ಯೋಚನೆ. ಲೋ ಕ್ಲಾಸ್ 1000 ರೂಪಾಯಿ ಕೈಗೆ ಬಂದರೆ ಸಾಕು. ಈ ಮಿಡ್ಲ್ ಕ್ಲಾಸ್ ಇರೋರಿಗೆ ಅವ್ರ ವರಿ ಏನು ಗೊತ್ತಾ, ಲಕ್ಷಾಂತರ ರೂಪಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಹೈ ಕ್ಲಾಸ್ ಇರೋರ್ಗೆ ವರಿ ಏನು ಗೊತ್ತಾ, ಕೋಟಿಗಟ್ಟಲೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ 1000 ರೂಪಾಯಿ ಅಗತ್ಯ ಇರೋನಿಗೂ ಯೋಚನೆ ಇದೆ, ಲ್ಯಾಕ್ಸ್ ಟುಗೆದರ್ ಇರೋನಿಗೂ ಯೋಚನೆ ಇದೆ, ಕ್ರೋರ್ಸ್ ಟರ್ನ್ ಓವರ್ ಮಾಡೋನಿಗೂ ಯೋಚನೆ ಇದೆ. ಆದರೆ ಬೇರೆ ಬೇರೆ ಟೈಪಲ್ಲಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಯೋಚನೆ ಇಲ್ಲದೆ ಇರೋನು ಯಾರೂ ಇಲ್ಲ. ಇವತ್ತು ವಿಶ್ವಾಸಿಗಳಿಗಿರೋವಂಥ ಪ್ರಾಬ್ಲಮ್ 2 ಪ್ರಾಬ್ಲಮ್ಮು. ಏನು ಗೊತ್ತಾ, ಒಂದು ಪ್ರಾಬ್ಲಮ್ ಏನಂದರೆ, ದೇವ್ರ ಹತ್ರ ಹೋಗದೇ ಇರೋ ಥರ ಪಾಪಗಳು ಆಚೆಂದ ಏನು ಮಾಡ್ತೈತೆ, ಅವನ್ನ ಎಳಿತೈತೆ, ಬಂದ್ಬಿಡು ಆಚೆಗೆ ಅಂತ. ಒಳಗಡೆ ಚರ್ಚ್ಗೆ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ, ಬೋಧಕರುಗಳು ಏನು ಹೇಳ್ತಾರೆ ಅಂದರೆ, ನೀನು ಸರಿ ಇಲ್ಲ, ಆಚೆ ಹೋಗು ಅಂತಾರೆ. ಅದರ ನಡುವೆ ಇವತ್ತು ಜನರಿಗೆ ನಾನು ಒಳ್ಳೆಯವನ ಕೆಟ್ಟವನ, ದೇವ್ರು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿ ಇವತ್ತು ಜನ ಇದ್ದಾರೆ. ಇವತ್ತು ಅಂಥವ್ರಿಗೆಲ್ಲ ಇವತ್ತು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಮನ್ನಾಗೆ ಡೇಟು 24 hours. ಆದರೆ ಮಂಜೂಷದ ಒಳಗಡೆ ಇರುವಂಥ, ಕೃಪಾಸನದ ಒಳಗಡೆ ಇರುವಂಥ ಮನ್ನಾಗೆ ಎಕ್ಸ್ಪೈರಿ ಡೇಟೇ ಇಲ್ಲ. ಬಿಕಾಸ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾನೇನು ಹೇಳ್ತೀನಿ ಗೊತ್ತಾ, ಯಾರೆಲ್ಲ ದೇವ್ರ ಪ್ರಸನ್ನತೆಯಲ್ಲಿ ಇರ್ತಾರೋ ಅವರೆಲ್ಲ ಆರೋಗ್ಯವಾಗಿರ್ತಾರೆ, ಆಶೀರ್ವಾದವಾಗಿರ್ತಾರೆ, ಶಕ್ತಿಯುತರಾಗಿರ್ತಾರೆ. ಅವ್ರ ಕೈ ತಟ್ಟಿದ್ರೆ ಪವರ್ಫುಲ್ ಆಗಿರುತ್ತೆ. ಸೊ ದೇವರು ಕತ್ತಲೆ ಇದ್ದಾಗ ಏನು ಮಾತಾಡಿದ್ರು, ಬೆಳಕು ಅಂದರು. ಸೊ ದೇವ್ರು ಮಾತಾಡಿದ್ದು ಉಲ್ಟಾ, ಅಯ್ಯೋ ಕತ್ತಲೆ ಆಯ್ತಾ, ಏನು ಮಾಡೋದು, ಇವತ್ತು ಕತ್ತಲೆ ಅಂದ್ರೆ ಕತ್ತಲೆಗೆ ವಿರುದ್ಧವಾಗಿ ಮಾತಾಡಿದ್ರು. ಬೆಳಕಾಗಲಿ ಅಂದರು. ಇವತ್ತು ನಿನ್ನ ಕಷ್ಟದಲ್ಲಿದ್ಯಾ, ಐ ಆಮ್ ಪ್ರಾಸ್ಪರಸ್. ಇವತ್ತು ಕಾಯಿಲೆಯಲ್ಲಿದ್ಯಾ, ಐ ಆಮ್ ಹೀಲ್ಡ್. ನೀನು ಉಲ್ಟಾನೇ ಮಾತಾಡು. ಫಾರ್ ದಟ್ ಈಸ್ ದ ರೀಸನ್ ಗಾಡ್ ಹ್ಯಾಸ್ ಕಾಲ್ಡ್.